ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಏನು ನೋಡೋಣ ಅಂದರೆ ನೋಡಿ, ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಯಾವುದಂದರೆ ನೇಮಕಾತಿಗಾಗಿ ಒಂದೇ ಎಕ್ಸಾಮ್, ಕಾಮನ್ ಎಕ್ಸಾಮ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ, ಒಂದೇ ಎಕ್ಸಾಮ್, ಕಾಮನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಕಾಮನ್ ಎಕ್ಸಾಮ್ ಯಾವ ಥರ ಅಂತೇಳಿ ಕಂಪ್ಲೀಟಾಗಿ ನೋಡೋಣ, ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿದೆ. ಸೊ ಇದೊಂದಾಯಿತು. ನೆಕ್ಸ್ಟ್ ನೋಡಿ ಯಾವುದಂದರೆ ರೋಸ್ಟರ್ ಪ್ರಕ್ರಿಯೆ ಯಾವ ಹಂತದಲ್ಲಿದೆ, ರೋಸ್ಟರ್ ಮಾಡ್ತಿದ್ದಾರಲ್ಲ, ಸೊ ರೋಸ್ಟರ್ ಯಾವ ಹಂತದಲ್ಲಿದೆ, ಮತ್ತು ನೇಮಕಾತಿಗಳು ಯಾವಾಗ ಸ್ಟಾರ್ಟ್ ಆಗ್ಬೋದು. ಓಕೆನಾ, ಇದೊಂದು ನೋಡೋಣ. ಇದ್ರ ಜೊತೆಗೆ ನೋಡಿ, ಇವಾಗ ಆಲ್ರೆಡಿ ಆಗಿರೋ ನೋಟಿಫಿಕೇಷನ್ಗಳಲ್ಲಿ ಯಾವುದಾದ್ರೂ ನೋಟಿಫಿಕೇಷನ್ ಮಾಡ್ತಾರಾ ಅಥವಾ ಕಂಟಿನ್ಯೂ ಮಾಡ್ತಾರಾ ಅಂತ ನೋಡೋಣ. ಸೊ ಇದರಲ್ಲಿ ಮೇನ್ಲಿ ಆಗಿರೋದು ಯಾವುದಂದರೆ ನೋಡಿ, KA 708 ಪೋಸ್ಟದು ಆಗಿತ್ತಲ್ಲ ಅದು, ಮತ್ತು AOನ ನೋಟಿಫಿಕೇಷನ್ಗಳನ್ನು ಮಾಡ್ತಾರಾ ಅಥವಾ ಕಂಟಿನ್ಯೂ ಮಾಡ್ತಾರಾ ಅಂತೇಳಿ ನೋಡೋಣ. ನೋಡಿ ಫಸ್ಟ್ ಯಾವುದಂದರೆ ನೋಡಿ, ಒಂದೇ ಎಕ್ಸಾಮ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಯಾಕಂದರೆ ನೀವು ಆಲ್ರೆಡಿ ಒಂದೇ ಎಕ್ಸಾಮ್ನ ಬರ್ದಿದ್ದೀರಾ. ಯಾವುದಕ್ಕಂದರೆ SDAಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಒಂದೇ ಎಕ್ಸಾಮ್ ಬರ್ದಿದ್ದೀರಾ, ಅದರ ಜೊತೆಗೆ FDAದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಒಂದೇ ಎಕ್ಸಾಮ್ ಬರ್ದಿದ್ದೀರಾ. ಸೊ ಇವಾಗ ಏನು ಕನ್ಫ್ಯೂಷನ್ ಇರೋದಂದರೆ SDA ಮತ್ತು FDA ಒಂದೇ ಎಕ್ಸಾಮ್ ಮಾಡ್ತಾರಾ ಅಂತೇಳಿ. ನೋಡಿ SDA FDA ಒಂದೇ ಎಕ್ಸಾಮ್ ಮಾಡಲ್ಲ. ಯಾಕಂದರೆ ನೋಡಿ, ಫಸ್ಟ್ ಏನಂದರೆ ಕ್ವಾಲಿಫಿಕೇಷನ್ ಕನ್ಸಿಡರ್ ಆಗುತ್ತೆ, ಕ್ವಾಲಿಫಿಕೇಷನ್. ಸೊ ನೋಡಿ SDA FDAಗೆ ಕ್ವಾಲಿಫಿಕೇಷನ್ ಡಿಫ್ರೆಂಟ್ ಆಗಿದೆ. ಅದರಿಂದ ನೀವು SDA FDA ಒಂದೇ ಎಕ್ಸಾಮ್ ಮಾಡ್ತಾರಾ ಅಂದರೆ ಖಂಡಿತ SDA FDA ಒಂದೇ ಎಕ್ಸಾಮ್ ಆಗಲ್ಲ. SDAನೇ ಸಪ್ರೇಟ್ ಆಗುತ್ತೆ, FDAನೇ ಸಪ್ರೇಟ್ ಆಗುತ್ತೆ, ಯಾಕಂದರೆ ಕ್ವಾಲಿಫಿಕೇಷನ್ ಡಿಫ್ರೆಂಟ್ ಆಗಿದೆ. ನೋಡಿ ಕ್ವಾಲಿಫಿಕೇಷನ್ ಮೇಲೆ ಒಂದೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಸೇಮ್ ಕ್ವಾಲಿಫಿಕೇಷನ್ ಇರಬೇಕು. ಅದ್ರ ಜೊತೆಗೆ ನೋಡಿ ಇನ್ನೊಂದು ಯಾವುದಂದರೆ ಸೇಮ್ ಸಿಲೆಬಸ್ ಇರಬೇಕು. ಗ್ರೂಪ್ ಸಿ ಅಂದರೆ ಎಲ್ಲ ಸಿಲೆಬಸ್ ಸೇಮ್ ಇರಲ್ಲ. ಯಾಕಂದರೆ ನೋಡಿ, ಇವಾಗ ಲ್ಯಾಂಡ್ ಸರ್ವೇರ್ ಗ್ರೂಪ್ ಸಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಬಟ್ ನೋಡಿ, ಲ್ಯಾಂಡ್ ಸರ್ವೇರ್ಗೆ ಸೆಕೆಂಡ್ ಪೇಪರ್ ಏನಿದೆ ಚೇಂಜ್ ಇದೆ, ಮ್ಯಾಥ್ಸ್ ಇದೆ. ಸೊ ಅದನ್ನು FDA ಮತ್ತು SDA ಜೊತೆ ಮಾಡೋಕ್ಕಾಗಲ್ಲ, ಯಾಕಂದರೆ ಸೆಕೆಂಡ್ ಪೇಪರು ಡಿಫ್ರೆಂಟ್ ಆಗಿದೆ. ಸೊ ಏನಾಗಿರ್ಬೇಕಂದ್ರೆ ಕ್ವಾಲಿಫಿಕೇಷನ್ ಸೇಮ್ ಆಗಿರಬೇಕು, ಅದರ ಜೊತೆಗೆ ಸಿಲೆಬಸ್ ಸೇಮ್ ಆಗಿರಬೇಕು. ನೋಡಿ SDA FDAದು ಕ್ವಾಲಿಫಿಕೇಷನ್ ಡಿಫ್ರೆಂಟ್ ಆಗಿದೆ. FDAದು ಡಿಗ್ರಿ ಲೆವೆಲ್ ಕ್ವಾಲಿಫಿಕೇಷನ್ ಇದೆ, ಮತ್ತು SDAದು ಬಿಲೋ ಡಿಗ್ರಿ ಇದೆ. ಸೊ ಎರಡೂ ಏನಾಗುತ್ತೆ, ಸಪ್ರೇಟಾಗಿ ಎಕ್ಸಾಮ್ ಮಾಡ್ತಾರೆ. ಬಟ್ ಏನಂದರೆ ನೋಡಿ, SDA ಇದೆಯಲ್ಲ, SDA ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು. ಸೊ ಇವಾಗ SDA ಕಾಲ್ ಆಗಿದೆ, ಅದರಲ್ಲಿ ನೋಡಿ ಒಂದು 4 ಡಿಪಾರ್ಟ್ಮೆಂಟ್ದು ಕಾಲ್ ಫಾರ್ಮ್ ಆಗಿದ್ರೆ ಅದರದ್ದು ಎಲ್ಲದು ಒಂದೇ ಎಕ್ಸಾಮ್ನ ಮಾಡ್ತಾರೆ. ಸೊ ಈ ಥರ ಒಂದೇ ಎಕ್ಸಾಮ್ ಆಗುತ್ತೆ, 4 ಡಿಪಾರ್ಟ್ಮೆಂಟ್ದು SDAದು ಕೂಡಿ ಒಂದು ಎಕ್ಸಾಮ್ ಆಗುತ್ತೆ. ನೋಡಿ ನೀವು ಆಲ್ರೆಡಿ SDAದು ಇದೇ ಥರ ಬರ್ದಿದ್ದೀರಾ. ಬಟ್ ಇವಾಗ ಏನಂದರೆ ನೋಡಿ, ಇವಾಗ ಅಪ್ಕಮಿಂಗ್ ಏನು SDA FDA ಕಾಲ್ ಫಾರ್ಮ್ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಎಲ್ಲ SDAದು ಒಂದೇ ನೋಟಿಫಿಕೇಷನ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ದು ಸೇರಿಸಿ ಒಂದೇ ಎಕ್ಸಾಮ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದನ್ನು ನೋಡಿ 1 ವರ್ಷ ಕಂಪ್ಲೀಟ್ ಮಾಡ್ತಾರಾ ಹೇಳೋಕ್ಕಾಗಲ್ಲ. ಯಾಕಂದರೆ ಮಾಸ್ ನೋಟಿಫಿಕೇಷನ್ ಆದಮೇಲೆ ಇದಕ್ಕೆ 2 ಇಯರ್ ಆದರೂ ತೊಗೊಂಡು ಹೋಗ್ಬೋದು. ಒಂದು 2 ವರ್ಷಕ್ಕಂತೇಳಿ ಕನ್ಸಿಡರ್ ಮಾಡಿ ಒಂದೇ ನೋಟಿಫಿಕೇಷನ್ನ ಮಾಡ್ಬೋದು, ಈ ಥರ ಮಾಡ್ಬೋದು. ಸೊ ಇದು ಸ್ವಲ್ಪ ಅಡ್ವಾಂಟೇಜು ಆಗುತ್ತೆ, ಡಿಸ್ಅಡ್ವಾಂಟೇಜು ಆಗುತ್ತೆ. ನೋಡಿ ಎಲ್ಲ ಡಿಪಾರ್ಟ್ಮೆಂಟ್ದು ಕೂಡಿಸಿ ಒಂದೇ ನೋಟಿಫಿಕೇಷನ್ ಮಾಡಿ ಒಂದೇ ಎಕ್ಸಾಮ್ ಮಾಡೋದ್ರಿಂದ ಅಡ್ವಾಂಟೇಜ್ಗಳು ಏನಾಗ್ತವೆ ಅಥವಾ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂತ ನೋಡೋಣ. ಇದು ತುಂಬ ಇಂಪಾರ್ಟೆಂಟು. ನೋಡಿ FDAದು ಇದೇ ಥರ, FDAದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ನೀವು ಆಲ್ರೆಡಿ ಬರ್ದಿದ್ದೀರ KAಯಿಂದ. ನೋಡಿ 4 ಡಿಪಾರ್ಟ್ಮೆಂಟಿಂದ FDA ಕಾಲ್ ಫಾರ್ಮ್ ಆದರೆ ಎಲ್ಲದೂ ಸೇರಿ ಒಂದೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಥರ. ಅದೇ ರೀತಿ ನೋಡಿ ಗ್ರೂಪ್ ಸಿ ಆಗುತ್ತೆ. ಅದೇ ರೀತಿ ಮತ್ತೆ ಯಾವುದಂದರೆ ಗ್ರೂಪ್ ಬಿನೂ ಮಾಡ್ಬೋದು. ಗ್ರೂಪ್ ಬಿದಲ್ಲಿ ಯಾವುದಾದ್ರೂ ಸೇಮ್ ಕ್ವಾಲಿಫಿಕೇಷನ್ ಇದ್ದರೆ ಮಾಡ್ಬೋದು. ಯಾಕಂದರೆ ಆಲ್ಮೋಸ್ಟ್ ನೋಡಿ ಗ್ರೂಪ್ ಬಿದು ಸ್ಪೆಸಿಫಿಕ್ ಪೇಪರ್ ಇದೇ ಇರುತ್ತೆ, ಯಾಕಂದರೆ ಇವು ಅವ್ರವ್ರ ಡಿಗ್ರಿ ಮೇಲೆ ಕಾಲ್ ಫಾರ್ಮ್ ಆಗುತ್ತೆ. ಇವಾಗ ನೋಡಿರ್ಬೋದು AE ಸಪ್ರೇಟಾಗಿ ಕಾಲ್ ಆಗುತ್ತೆ, ಅದಕ್ಕೆ ಸ್ಪೆಸಿಫಿಕ್ ಡಿಗ್ರಿ ಇರುತ್ತೆ. ಮತ್ತು ನೋಡಿ AO ಮತ್ತು AO ಕಾಲ್ ಫಾರ್ಮ್ ಆಗಿದೆ, ಅದಕ್ಕೆ ಸಪ್ರೇಟ್ ಏನಾಗಿದೆ ಸ್ಪೆಸಿಫಿಕ್ ಪೇಪರ್ ಇದೆ. ಬಟ್ ಏನಂದರೆ ಕಾಮನ್ ಮಾಡ್ಬೋದು, ಯಾವುದಂದರೆ GK ಪೇಪರ್ನ ಕಾಮನ್ ಆಗಿ ಮಾಡ್ಬೋದು. ಇವಾಗ ನೋಡಿ ಆಲ್ರೆಡಿ ಕಾಮನ್ ಎಕ್ಸಾಮ್ ಮಾಡೋದು ಕಂಟಿನ್ಯೂ ಆಗಿದೆ, ಇದೇನು ಹೊಸದೇನಲ್ಲ. ಬಟ್ ಏನಂದರೆ ಇವಾಗ ಮಾಸ್ ನೋಟಿಫಿಕೇಷನ್ 1 ವರ್ಷದ್ದು 2 ವರ್ಷದ್ದು ಎಲ್ಲನೂ ಸೇರಿಸಿ ಒಂದೇ ಎಕ್ಸಾಮ್ ಅಥವಾ ಒಂದೇ ನೋಟಿಫಿಕೇಷನ್ ಮಾಡಿ ಒಂದೇ ಎಕ್ಸಾಮ್ನ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ ಇವಾಗ 1 ವರ್ಷ 2 ವರ್ಷದಲ್ಲಿ ಆಗಂತ SDA ಆಗಲಿ ಅಥವಾ FDA ಆಗಲಿ ಇವನ್ನೆಲ್ಲನೂ ಸೇರಿಸಿ ನೋಟಿಫಿಕೇಷನ್ ಮಾಡಿ ಒಂದೇ ಎಕ್ಸಾಮ್ನ ಮಾಡಬೇಕಂತ ಮಾಡಿದ್ದಾರೆ, ಒಂದೇ ಎಕ್ಸಾಮ್. ನೋಡಿ ಇಲ್ಲಿ ಏನು ಕನ್ಫ್ಯೂಷನ್ ಇತ್ತಲ್ಲ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋಬೋದು. ಕ್ವಾಲಿಫಿಕೇಷನ್ ಕನ್ಸಿಡರ್ ಆಗುತ್ತೆ, ಅದರ ಜೊತೆಗೆ ಸಿಲೆಬಸ್ ಕನ್ಸಿಡರ್ ಆಗುತ್ತೆ. ಯಾರು ಹೊಸದಾಗಿ ಬರೀತಿದ್ದೀರಲ್ಲ ಅವರು ಕ್ಲಿಯರ್ ಮಾಡ್ಕೊಳ್ಳಿ. ಆಲ್ರೆಡಿ ಬರ್ದಿರೋರಿಗೆ ಗೊತ್ತಿರುತ್ತೆ, ಇದು SDA FDA ಆಲ್ರೆಡಿ ಬರ್ದಿದ್ದಾರೆ, ಅವರಿಗೆ ಯಾವ ಥರ ಎಕ್ಸಾಮ್ ಅಂತೇಳಿ. ಮತ್ತೆ ನೋಡಿ ಏನು ಕನ್ಫ್ಯೂಷನ್ ಅಂದರೆ ಒಂದೇ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಒಂದೇ ಪೇಪರ್ ಇರುತ್ತಾ ಅಂತ ಕೇಳ್ತಿದ್ರಿ. ಒಂದೇ ಎಕ್ಸಾಮ್ ಇರುತ್ತೆ,
ಪೇಪರ್ 2 ಇರುತ್ತೆ, ಅದು ಅದು ತಲೆಯಲ್ಲಿರಲಿ. ಪೇಪರ್ 1 ಏನಿರುತ್ತೆ GK ಇರುತ್ತೆ, ಗ್ರೂಪ್ ಸಿ ಇದ್ದರೆ. ಪೇಪರ್ 2 ಏನಿರುತ್ತೆ ಕಮ್ಯುನಿಕೇಷನ್ ಇರುತ್ತೆ. ಸೊ ಒಂದೇ ಎಕ್ಸಾಮ್ ಇರುತ್ತೆ, ಬಟ್ ಪೇಪರ್ 2 ಇರುತ್ತೆ. ನೀವು ಒಂದೇ ಎಕ್ಸಾಮ್ ಅಂದರೆ ಒಂದೇ ಪೇಪರ್ ಇರುತ್ತಂತಲ್ಲ, ಪೇಪರ್ 2 ಇರುತ್ತೆ. ಅದರ ಜೊತೆಗೆ ನೋಡಿ ಇನ್ನೊಂದು ಕೇಳ್ತಿರೋದು ಯಾವುದಂದ್ರೆ SDA FDA ಅದು KPSC ಸಿಲೆಬಸ್ ಏನಂತ ಕೇಳ್ತಿದ್ರಿ. SDA ಮತ್ತು FDA ಅದು KPSC ಸಿಲೆಬಸ್ಸು ಚೇಂಜ್ ಆಗಿಲ್ಲ. ಮುಂಚೆ ಏನು ಸಿಲೆಬಸ್ ಇತ್ತಲ್ಲ SDA ಮತ್ತು FDAಗೆ ಅದೇ ಸಿಲೆಬಸ್ ಇರೋದು, ಬಟ್ ಇನ್ನೂ ಚೇಂಜ್ ಆಗಿಲ್ಲ. ಯಾವುದಂದರೆ ಫಸ್ಟ್ ಪೇಪರು GK ಇರುತ್ತೆ, ಸೆಕೆಂಡ್ ಪೇಪರು ಜನರಲ್ ಕನ್ನಡ ಇರುತ್ತೆ 100 ಮಾರ್ಕ್ಸ್ಗೆ. ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್. ಸೊ ಇವು 100 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ನೋಡಿ ಕಮ್ಯುನಿಕೇಷನ್ ಪೇಪರ್ ಥರ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇರಲ್ಲ. ಒಂದು 100 ಮಾರ್ಕ್ಸಿಗೆ ಕನ್ನಡ ಇರುತ್ತೆ ಅಥವಾ ಇಂಗ್ಲೀಷ್ ಬರೋರಿಗೆ ಇಂಗ್ಲೀಷ್ ಇರುತ್ತೆ. ಒಂದು ಪೇಪರು GK ಇರುತ್ತೆ. ಇದು ಓನ್ಲಿ SDA ಮತ್ತು FDAಗೆ. ಅದು KPSC ಕಡೆಯಿಂದ ಕಾಲ್ ಆಗೋ SDA FDAಗೆ ಮಾತ್ರ. KA ಕಡೆಯಿಂದ ಆಗೋದಕ್ಕೆ ಕಮ್ಯುನಿಕೇಷನ್ ಪೇಪರ್ನೇ ಇದೆ. ಸೊ ಈ ಥರ ಸಿಲೆಬಸ್ ಇರುತ್ತೆ, ನೀವು ಯಾರೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೋಡಿ ಒಂದೇ ಎಕ್ಸಾಮ್ ಅಂದರೆ ಆ ಥರ ಇರುತ್ತೆ, ಓಕೆನಾ. ಅದ್ರ ಜೊತೆಗೆ ನೋಡಿ ನೆಕ್ಸ್ಟ್ ಯಾವುದಂದರೆ ರೋಸ್ಟರ್ ಪ್ರಕ್ರಿಯೆ. ನೋಡಿ ಆಲ್ಮೋಸ್ಟ್ ಅಂತಿಮ ಹಂತದಲ್ಲಿದೆ ಅಂತೇಳಿದರೆ ನೆಕ್ಸ್ಟ್ ವೀಕಲ್ಲಿ ಫೈನಲೈಸ್ ಆಗ್ಬೋದು. ನೆಕ್ಸ್ಟ್ ವೀಕಲ್ಲಿ ಎಂಡ್ ಅನ್ನೋಷ್ಟರಲ್ಲಿ ಫೈನಲೈಸ್ ಆದರೆ ಅದ್ರ ನೆಕ್ಸ್ಟ್ ವೀಕಲ್ಲಿ 1 ಅಥವಾ 2 ನೋಟಿಫಿಕೇಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ ನೆಕ್ಸ್ಟ್ ವೀಕ್ ಅಂದರೆ ಆಲ್ಮೋಸ್ಟು ಮೇ 10 ಮೇಲೆ. ಯಾವುದಂದರೆ PC ನೋಡಿ, PC ಆಲ್ರೆಡಿ ಹೇಳಿದ್ದಾರೆ, ಗೋರ್ಮೆಂಟ್ ಕಡೆಯಿಂದ ಬಂದಿರೋದು. 1 ವಾರದಲ್ಲಿ ನೇಮಕಾತಿನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಬಂದಿರೋದು. ಯಾವುದಂದರೆ PCದು. ಅದ್ರ ಜೊತೆಗೆ VA ಒಂದು ಕಾಲ್ ಆಗುತ್ತೆ, ಮತ್ತು ಸಾರಿಗೆ ಇಲಾಖೆಯಲ್ಲಿನೂ ಕಾಲ್ ಮಾಡ್ತಾರೆ, ಮತ್ತು ವೈದ್ಯಕೀಯ ಇಲಾಖೆಯಲ್ಲಿದೆ. ನಾನು ಆಲ್ರೆಡಿ 32 ಇಲಾಖೆದು ಹೇಳಿದ್ದೀನಿ, ಅವು ಎಲ್ಲನೂ 1 by 1 ಆಗುತ್ತೆ. ನೋಡಿ ಇವಾಗ ಒಂದೇ ಎಕ್ಸಾಮ್ ಅಂದರೆ ಸೇಮ್ ಸಿಲೆಬಸ್ ಇರೋದು, ಒಟ್ಟಿಗೆ ನೋಟಿಫಿಕೇಷನ್ನು ಮಾಡಿದ್ರೂ ಮಾಡ್ಬೋದು. ಅಥವಾ 1 ವೀಕು 10 ಡೇಸ್ ಈ ಥರ 1 by 1 ನೋಟಿಫಿಕೇಷನ್ ಮಾಡಿ ಎಲ್ಲನೂ ಸೇರಿಸಿ ಒಂದೇ ಎಕ್ಸಾಮ್ ಮಾಡ್ತಾರೆ. ಸೇಮ್ ಸಿಲೆಬಸ್ ಇರಬೇಕು ಮತ್ತು ಸೇಮ್ ಕ್ವಾಲಿಫಿಕೇಷನ್ ಇರಬೇಕು. ನೋಡಿ ಅದರದ್ದು ಅಡ್ವಾಂಟೇಜ್ ಏನಾಗುತ್ತೆ ಮತ್ತು ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂತ ನೋಡೋಣ ಇವಾಗ. ಅಡ್ವಾಂಟೇಜ್ ಏನಂದರೆ ನೋಡಿ ಪದೇ ಪದೇ ಎಕ್ಸಾಮ್ ಬರೆಯೋದು ಒಂದು ಕಡಿಮೆ ಆಗುತ್ತೆ. ಸೊ ತುಂಬ ಸ್ಟ್ರೆಸ್ ಆಗೋದು, ಪ್ರೆಷರ್ ಆಗೋದು. ನೋಡಿ ಕಂಟಿನ್ಯೂ ಎಕ್ಸಾಮ್ ಬರ್ತಿದ್ರೆ ಒಂಥರ ಪ್ರೆಷರ್ ಅನಿಸುತ್ತೆ, ಕಂಟಿನ್ಯೂ ಎಕ್ಸಾಮ್ ಬರಿಬೇಕಲ್ಲ ಅಂತೇಳಿ. ಸೊ ಅದೇನಾಗುತ್ತೆ, ಪ್ರೆಷರ್ ಅನ್ನೋದು ಸ್ವಲ್ಪ ರಿಲೀಫ್ ಆಗುತ್ತೆ ಮತ್ತು ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಅಡ್ವಾಂಟೇಜ್ ಇದು. ಮತ್ತು ನೋಡಿ ಫೀಸ್ ಕಟ್ಟೋದೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಒಂದೊಂದು ಎಕ್ಸಾಮ್ಗೆ ಸಪ್ರೇಟಾಗಿ ಫೀಸ್ ಅಂದರೆ ತುಂಬ ಆಗ್ತಿತ್ತು, ಬಟ್ ಇವಾಗ ಏನಂದರೆ ಫೀಸ್ ಕಟ್ಟೋದು ಕಡಿಮೆ ಆಗುತ್ತೆ. ಇದು ಎಲ್ಲ ಅಡ್ವಾಂಟೇಜ್ ನೋಡಿ. ಮತ್ತೊಂದು ಅಡ್ವಾಂಟೇಜ್ ಏನಂದರೆ ನೋಡಿ, ನೀವು ಎಕ್ಸಾಮಲ್ಲಿ ಈ ಒಂದು ಎಕ್ಸಾಮ್ ಮಾಡ್ತಾರಲ್ಲ ಅದರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ರೆ ಪೋಸ್ಟ್ಗಳು ಜಾಸ್ತಿ ಆ್ಯಡ್ ಆಗಿರ್ತವೆ. ಯಾಕಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಎಲ್ಲನೂ ಕೂಡಿಸಿ ಮಾಡಿರ್ತಾರಲ್ಲ. ಸೊ ನಿಮಗೆ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟಲ್ಲಿ ಚಾನ್ಸಸ್ ಇರುತ್ತೆ ಸಿಗೋದು. ಸೊ ಈ ಥರ ಪೋಸ್ಟ್ಗಳು ಜಾಸ್ತಿ ಸಿಗ್ತಾವೆ ನೋಡಿ. ಸೊ ಕಾಮನ್ ಎಕ್ಸಾಮ್ ಮಾಡೋದ್ರಿಂದ ಪೋಸ್ಟ್ಗಳು ಜಾಸ್ತಿ ಸಿಗೋದ್ರಿಂದ ನೀವು ಸ್ವಲ್ಪ ಸ್ಕೋರ್ ಚೆನ್ನಾಗಿ ಮಾಡಿಬಿಟ್ರೆ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟಲ್ಲಿ ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಅಡ್ವಾಂಟೇಜ್ ನೋಡಿ. ಪ್ರೆಷರ್ ಎಲ್ಲ ಕಡಿಮೆ ಮಾಡ್ಬೋದು ಮತ್ತು ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಯಾಕಂದರೆ ಒಂದೇ ಎಕ್ಸಾಮ್ ಬರೋದು ಕ್ಲಿಯರ್ ಆಗಿಬಿಡ್ತೀರ. ಸೊ ಪದೇ ಪದೇ ಎಕ್ಸಾಮ್ ಬರೆಯೋದು ಇರಲ್ಲ, ಮತ್ತು ಫೀಸ್ ಕಟ್ಟೋದು ಕಡಿಮೆ ಆಗುತ್ತೆ. ಪೋಸ್ಟ್ಗಳು ಜಾಸ್ತಿ ಆ್ಯಡ್ ಆಗ್ತವೆ, ಯಾಕಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟು ಸೇರಿಸೋದ್ರಿಂದ. ನೋಡಿ ಡಿಸ್ಅಡ್ವಾಂಟೇಜ್ ಏನಂದರೆ ಮೇನ್ಲಿ ಆಗೋದು ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನೀವು ಈ ಎಕ್ಸಾಮ್ ಸರಿ ಮಾಡಲಿಲ್ಲ ಅಂದರೆ, ಒಂದು ಎಕ್ಸಾಮ್ ಸರಿ ಮಾಡಲಿಲ್ಲ ಅಂದರೆ ಮುಗಿದೋಯ್ತು, ಯಾವುದೇ ಡಿಪಾರ್ಟ್ಮೆಂಟಲ್ಲಿನೂ ಸಿಗಲ್ಲ. ಇದು ಮೇನ್ ಡಿಸ್ಅಡ್ವಾಂಟೇಜು. ಸೊ ನೋಡಿ ಇಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಸಪ್ರೇಟ್ ಎಕ್ಸಾಮ್ ಮಾಡಿದ್ರೆ ಏನಾಗಿರುತ್ತೆ, ನೀವು ಒಂದು ಎಕ್ಸಾಮ್ ಸರಿ ಮಾಡಲಿಲ್ಲ ಅಂದರೆ ಬೇರೆ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದಾಗಿರುತ್ತೆ. ಬಟ್ ಇಲ್ಲಿ ಹಾಗಿರಲ್ಲ. ಈ ಒಂದೇ ಎಕ್ಸಾಮ್ ಮಾಡೋದ್ರಿಂದ ನೀವು ಈ ಎಕ್ಸಾಮಲ್ಲಿ ಸ್ಕೋರ್ ಚೆನ್ನಾಗಿ ಮಾಡಲಿಲ್ಲ, ಸೊ ಮಿಸ್ ಆಗಿ ನೀವು ಓದಿರೋ ಥರ ಪೇಪರ್ ಬರಲಿಲ್ಲ, ಅಥವಾ ಏನೋ ನಿಮ್ಮ ಟೈಮ್ ಸರಿ ಇಲ್ಲ, ನಿಮ್ಮ ಎಕ್ಸಾಮ್ ಸರಿ ಆಗಲಿಲ್ಲ ಅಂದರೆ ಮುಗೀತು, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಲಾಸ್ ಆಗುತ್ತೆ. ಸೊ ಒಂದು ಸ್ಕೋರ್ ಮಾಡಲಿಲ್ಲ ಅಂದರೆ ಇದು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಚಾನ್ಸಸ್ ಇರಲ್ಲ. ಸೊ ಇದು ಮೇನ್ ಡಿಸ್ಅಡ್ವಾಂಟೇಜ್. ಒಂದು ಎಕ್ಸಾಮ್ ಮಾಡೋದ್ರಿಂದ ಮೇನ್ ಡಿಸ್ಅಡ್ವಾಂಟೇಜ್ ನೋಡಿ. ಒಬ್ಬೊಬ್ಬರು ಚೆನ್ನಾಗಿ ಸ್ಕೋರ್ ಮಾಡ್ತಿರ್ತಾರೆ, ಬಟ್ ಒಂದೊಂದು ಎಕ್ಸಾಮ್ ಅವರಿಗೆ ಯಾಕೋ ಕೈ ಹಿಡ್ದಿರಲ್ಲ. ಯಾಕಂದರೆ ಅವ್ರು ಓದಿರೋ ಥರ ಪೇಪರ್ ಬಂದಿರಲ್ಲ, ಏನೋ ಒಂದು ರೀಸನಿಂದ ಅವ್ರು ಸ್ಕೋರ್ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಯಾವುದರಲ್ಲಿನೂ ಕ್ಲಿಕ್ ಆಗಲ್ಲ. ಸೊ ಇದು ಮೇನ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಮತ್ತು ಫೀಸ್ ನೋಡಿ, ಫೀಸ್ ಯಾವ ಥರ ತೊಗೋತಾರೆ ಅಂದರೆ ನೀವು ಆಲ್ರೆಡಿ ನೋಡಿರ್ಬೋದು. ಒಂದು ಡಿಪಾರ್ಟ್ಮೆಂಟ್ದು ಕಂಪ್ಲೀಟಾಗಿ ಫೀಸ್ನ ಕಟ್ಸ್ಕೊತಾರೆ. ಎಷ್ಟು ಒಂದು KA ಇದ್ದರೆ 750 ಇರುತ್ತೆ, ಅದ್ರ ಜೊತೆಗೆ ಅಡಿಷ್ನಲ್ ಡಿಪಾರ್ಟ್ಮೆಂಟ್ದು 100ನ ತೊಗೋತಾರೆ. ಸೊ ಈ ಥರ ತೊಗೋತಾರೆ. ಬಟ್ ಇದು ಬೇರೆದು ಕಂಪೇರ್ ಮಾಡಿದ್ರೆ ಮುಂಚೆ ಏನು ಸಪ್ರೇಟ್ ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ ಆದಾಗ 750 ತೊಗೋತಿದ್ರಲ್ಲ, ಅದಕ್ಕಿಂತ ಬೆಟರ್ ಅನಿಸುತ್ತೆ.
ಬಟ್ ನೋಡಿ ಒಂದೇ ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ ಸರಿ ಆಗಲಿಲ್ಲ ಅಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿನೂ ಚಾನ್ಸ್ ಸಿಗಲ್ಲ, ಸೊ ಮಿಸ್ ಆಗಿಬಿಡುತ್ತೆ. ಇದು ಒಂದು ಮೇನ್ ಡಿಸ್ಅಡ್ವಾಂಟೇಜು. ಈ ಥರ ನೋಡಿ ಅಡ್ವಾಂಟೇಜು ಇದೆ, ಸ್ವಲ್ಪ ಡಿಸ್ಅಡ್ವಾಂಟೇಜು ಇದೆ. ನೋಡಿ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದೇ ಎಕ್ಸಾಮ್ ಮಾಡೋದ್ರಿಂದ ಮತ್ತು 2 ವರ್ಷವರೆಗೂ ಯಾವುದೇ ನೋಟಿಫಿಕೇಷನ್ ಮಾಡದೇ ಇರೋ ಥರನೂ ಅನಿಸುತ್ತೆ. ಯಾಕಂದರೆ ಎಲ್ಲನೂ ಸೇರಿಸಿ ಒಂದೇ ಮಾಡಿರೋದ್ರಿಂದ 1 ವರ್ಷದ್ದು ಅಥವಾ 2 ವರ್ಷದ್ದು ಎಲ್ಲ ಪೋಸ್ಟ್ಗಳನ್ನು ಆ್ಯಡ್ ಮಾಡಿ ನೋಟಿಫಿಕೇಷನ್ ಮಾಡಿರ್ತಾರೆ. ಸೊ 2 ವರ್ಷದವರೆಗೂ ಅದೇ ಪ್ರೊಸೆಸ್ ಮಾಡ್ಕೊಂಡೋಗಿ ಯಾವುದೇ ನೋಟಿಫಿಕೇಷನ್ ಮಾಡದೆ ಕಂಟಿನ್ಯೂ ಮಾಡ್ಬೋದು. ಈ ಥರನೂ ಇರುತ್ತೆ. ನೋಡಿ ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ 2-3 ತಿಂಗಳು 4-5 ತಿಂಗಳಿಗೆ ಈ ಥರ ಒಂದೊಂದು ನೋಟಿಫಿಕೇಷನ್ನ ಮಾಡ್ಬೋದು. ಈ ಥರನೂ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಇದೆ. ಮತ್ತು ಇನ್ನೊಂದು ಏನಂದರೆ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ಫೈನಲೈಸ್ ಆಗಿದೆ. ಅದರಲ್ಲಿ ಏನು ಹೇಳಿದರು ಅಂದರೆ ಇವಾಗ ಈ ಹೊಸದಾಗಿ ಏನು 15% ಮೇಲೆ ಇಂಟರ್ನಲ್ ರಿಸರ್ವೇಷನ್ ಮಾಡಿದಾರಲ್ಲ, ಇದನ್ನು ಅಳವಡಿಸದೆ ನೇಮಕಾತಿಗಳನ್ನು ಹೊಡಿಸಿರುವ ನೇಮಕಾತಿಗಳನ್ನು ವಾಪಸ್ ತಗೊಂಡು ಮತ್ತೆ ರೀನೋಟಿಫಿಕೇಷನ್ ಮಾಡಬೇಕಂತ ಹೇಳಿದರು. ನೋಡಿ ಇದರಲ್ಲಿ ಯಾವ್ದು ಬರುತ್ತೆ ಅಂದರೆ KA 708 ಪೋಸ್ಟ್ ಇದಿತ್ತಲ್ಲ ಅದು ಬರುತ್ತೆ. ಯಾಕಂದರೆ ಅದು 17% ಮೇಲೆ ಇಂಟರ್ನಲ್ ರಿಸರ್ವೇಷನ್ ಅಳವಡಿಸ್ಕೊಂಡು ನೇಮಕಾತಿನ ಸ್ಟಾರ್ಟ್ ಮಾಡಿರೋದು. ಯಾವುದಂದರೆ KA 708. ಅದ್ರ ಜೊತೆಗೆ ಮತ್ತು KA ಬೇರೆ ಇನ್ನೊಂದೆರಡು ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ನ ಮಾಡಿದರು, ಅದು ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಅದ್ರ ಜೊತೆಗೆ ಯಾವುದಂದರೆ AO ಮತ್ತು AO ಈ ನೋಟಿಫಿಕೇಷನ್ಗಳೆಲ್ಲ ಇದಕ್ಕೆ ಇವ್ರು ಏನು ಹೇಳಿದ್ರಲ್ಲ ಆದೇಶದಲ್ಲಿ ಗೌರ್ಮೆಂಟ್ ಏನು ಹೇಳಿತ್ತಲ್ಲ ಅದಕ್ಕೆ ಇದು ಅಪ್ಲೈ ಆಗುತ್ತೆ. ಬಟ್ ಇವಾಗ ಏನು ನಿರ್ಧಾರ ತಗೊಂಡಿದ್ದಾರಂತ ಮಾಹಿತಿ ಬರ್ತಿದೆ ಅಂದರೆ ಇವಾಗ ಏನು ಎಕ್ಸಾಮ್ ಆಗಿದಾವಲ್ಲ ಅವಕ್ಕೆ ರಿಲೀಫ್ ಮಾಡ್ತಿದ್ದಾರಂತ ಹೇಳ್ತಿದ್ದಾರೆ. ಓಕೆನಾ. ಇದರಲ್ಲಿ ನೋಡಿ KA 708 ಪೋಸ್ಟದು ಆಗಿದೆ. ಇವಾಗ ಏನು ಆಲ್ರೆಡಿ ಮುಂಚೆ ರೋಸ್ಟರ್ ಅಳವಡಿಸ್ಕೊಂಡು ನೇಮಕಾತಿನ ಮಾಡಿದಾರಲ್ಲ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಗೌರ್ಮೆಂಟು ಪರ್ಮಿಷನ್ ಕೊಟ್ಟಿದೆ ಅಂತ ಮಾಹಿತಿ ಇದೆ. ಬಟ್ ನೋಡಿ ಇದು AO ಮತ್ತು AO ಇದೆಯಲ್ಲ ಇನ್ನೂ ಎಕ್ಸಾಮ್ ಆಗಿಲ್ಲ. ಇದನ್ನು ವಾಪಸ್ ರೀನೋಟಿಫಿಕೇಷನ್ ಮಾಡಿ ಮತ್ತೆ ನೋಟಿಫಿಕೇಷನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಎಕ್ಸಾಮ್ ಆಲ್ಮೋಸ್ಟು ಜೂನಲ್ಲಿನೇ ಮಾಡ್ತಾರೆ. ಬಟ್ ಇದು KAದು ಆಗಿತ್ತಲ್ಲ ಇದನ್ನು ಪ್ರಾಬ್ಲಮ್ ಆಗ್ತಿತ್ತು. ಯಾಕಂದರೆ ತುಂಬ ಜನ ಸೆಲೆಕ್ಷನ್ ಆಗಿದ್ದಾರೆ, ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆಗಿದೆ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ. ಸೊ ಅವರಿಗೆಲ್ಲ ವಾಪಸ್ ರೀನೋಟಿಫಿಕೇಷನ್ ಮಾಡಿದ್ರೆ ತುಂಬ ಹೊಡೆತ ಬೀಳ್ತಿತ್ತು. ಬಟ್ ಇವಾಗೇನು ಕಂಟಿನ್ಯೂ ಮಾಡೋಕ್ಕೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ. ಬಟ್ ನೋಡಿ ಯಾರೂ ಭಯ ಪಡೋಂಥದ್ದು ಏನಿಲ್ಲ. ಇದು ಒಂದು AO ಒಂದು ವಾಪಸ್ ರೀನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಅದು ಇನ್ನೂ ಎಕ್ಸಾಮ್ ಆಗಿಲ್ಲ. ಈ 15% ಏನು ಇಂಟರ್ನಲ್ ರಿಸರ್ವೇಷನ್ ಇತ್ತಲ್ಲ ಇದನ್ನು ಅಳವಡಿಸ್ಕೊಂಡು ಮತ್ತೆ ರೀನೋಟಿಫಿಕೇಷನ್ನ ಮಾಡ್ತಾರೆ. ಇದು KA ನೋಡಿ 708 ಪೋಸ್ಟ್ದು ಆಲ್ಮೋಸ್ಟ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಇವಾಗ ಏನು ಆಲ್ರೆಡಿ ಎಕ್ಸಾಮ್ ಆಗಿದಾವಲ್ಲ ಅವು ಕಂಟಿನ್ಯೂ ಮಾಡೋ ಚಾನ್ಸಸ್ ಇದೆ. ಮತ್ತು ನೋಡಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ತುಂಬ ಕೇಳ್ತಿದ್ರಿ ಮುಂಚೆ. ಇದು 56% ಮೇಲೆ ಆಗಿತ್ತಲ್ಲ RTOದು ಮತ್ತು AEE PWD AEE ಸಿವಿಲ್ದು ಇವೆರಡನ್ನ ಕ್ಯಾನ್ಸಲ್ ಮಾಡಿದರೆ ಇವೆರಡೂ ಎಕ್ಸಾಮ್ ಆಗಿದೆ. ಸೊ ಇವನ್ನ ಕಂಟಿನ್ಯೂ ಮಾಡ್ಬೇಕಂತೇಳಿ ಕ್ಯಾಟಲ್ಲಿ ಕೇಸನ್ನ ಹಾಕಿದ್ರು. ಕ್ಯಾಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಸೊ ಇವನ್ನ ಕಂಟಿನ್ಯೂ ಮಾಡ್ಬೇಕಂತೇಳಿ ಕ್ಯಾಟಿಂದ ಆದೇಶ ಬಂದಿದೆ. ಬಟ್ ಗೋರ್ಮೆಂಟ್ ಅವರು ಏನು ಡಿಸಿಷನ್ ತಗೋತಾರಂತ ನೋಡಬೇಕು. ಯಾಕಂದರೆ ಕ್ಯಾಟಿಂದ ಏನು ಆರ್ಡ್ರ್ ಬಂದಿರುತ್ತಲ್ಲ ಇದನ್ನು ಹೈಕೋರ್ಟ್ಗೆ ಮೇಲ್ಮನವಿ ಹಾಕೋ ಚಾನ್ಸಸ್ಸು ಇರುತ್ತೆ. ಅದು ಗೋರ್ಮೆಂಟ್ ಕೈಯಲ್ಲಿರುತ್ತೆ. ಆಲ್ಮೋಸ್ಟ್ ನೋಡಿ ಕಂಟಿನ್ಯೂ ಮಾಡೋಕ್ಕೆ ಚಾನ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಜನ ಚೆನ್ನಾಗಿ ಸ್ಕೋರ್ ಮಾಡಿದವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮಾಡದೇ ಇರೋರಿಗೆ ಏನು ಅನಿಸುತ್ತೆ ಅಂದರೆ ಮತ್ತೆ ರೀನೋಟಿಫಿಕೇಷನ್ ಆದರೆ ಚೆನ್ನಾಗಿರುತ್ತೆ, ಮತ್ತೆ ಎಕ್ಸಾಮ್ ಬರೀಬೋದು ಅಂತ ಅನ್ಕೊತಿರ್ತಾರೆ. ಬಟ್ ಯಾರು ಹೈ ಸ್ಕೋರ್ ಮಾಡಿ ನನ್ನ ಸೆಲೆಕ್ಷನ್ ಆಗುತ್ತಂತ ಅಂದ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ನೋಡಬೇಕು ಇದು ಏನು ಇನ್ನೂ ಕನ್ಫರ್ಮ್ ಇಲ್ಲ ಏನು ಮಾಡ್ತಾರೆ ಅಂತೇಳಿ. ರೀನೋಟಿಫಿಕೇಷನ್ ಮಾಡ್ತಾರಾ ಅಥವಾ ಮುಂಚೆ ಏನು ಎಕ್ಸಾಮ್ ಆಗಿತ್ತಲ್ಲ ಅದೇ ಕಂಟಿನ್ಯೂ ಮಾಡ್ತಾರಂತೇಳಿ ಇನ್ನೂ ಕನ್ಫರ್ಮ್ ಇಲ್ಲ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಮತ್ತು AEE ಇಷ್ಟು ಮಾಹಿತಿ ಇದೆ ನೋಡಿ. ಅದ್ರ ಜೊತೆಗೆ ನೋಡಿ ನೋಟಿಫಿಕೇಷನ್ಗಳು ಹೇಳಿದ್ದೀನಿ ಆಲ್ಮೋಸ್ಟ್ May 15 ಸ್ಟಾರ್ಟ್ ಆಗ್ಬೋದು. PC VAO ಈ ಥರ 1 by 1 ನೋಟಿಫಿಕೇಷನ್ಗಳನ್ನು ಮಾಡೋ ಚಾನ್ಸಸ್ ಇದೆ. ರೋಸ್ಟರ್ ಬಿಂದು ಏನು ಪ್ರಕ್ರಿಯೆ ಇದೆಯಲ್ಲ ಅದು ಕಂಟಿನ್ಯೂ ಇದೆ. ಆಲ್ಮೋಸ್ಟ್ ನೆಕ್ಸ್ಟ್ ವೀಕಲ್ಲಿ ಕಂಪ್ಲೀಟ್ ಆಗ್ಬೋದು. ನೋಡಿ ಈ ಥರ ಇನ್ಫಾರ್ಮೇಷನ್ ಇತ್ತು ಇವತ್ತು. ನೆಕ್ಸ್ಟ್ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.